ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಾವು ಈ ವಿಡಿಯೋದಲ್ಲಿ ಕೆಪ್ಟೆಸ್ ಕಡ್ಲಿಂದ ಈ ರೀತಿಯಾಗಿ ನಿಮಗೆ ಮೆಸೇಜ್ ಬಂದಿದ್ರಂತಂದರೆ ಇದರಲ್ಲಿ ಏನೇನಿದೆ, ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡೋದಂದು ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದೇನು ಸಮಸ್ಯೆ ಏನಿಲ್ಲ, ಈ ಸೈನ್ ಇನ್ ಮಾಡಬೇಕಂತ ಇದೆ ಸ್ನೇಹಿತರೆ. ಯಾರಾದರೂ ಈ ಸೈನ್ ಇನ್ ಮಾಡಿಲ್ಲಪ್ಪ ಅಂತಂದರೆ ಅಂಥವರು ಈ ಸೈನ್ ಇನ್ ಕಂಪ್ಲೀಟ್ ಮಾಡಿಕೊಳ್ಳಿ. ಅಂದರೆ 5ನೇ ತಾರೀಕು 12ನೇ ತಿಂಗಳು 2024 ನೀವು ಕಂಪ್ಲೀಟಾಗಿ ಈ ಸೈನ್ ಇನ್ ಮಾಡಿಕೊಂಡು ಫೈನಲ್ ಪ್ರಿಂಟ್ನ ತೆಗೆದಿಟ್ಕೊಳ್ಳಿ ಅಂತ ಮೆಸೇಜ್ ಬಂದಿದೆ ಸ್ನೇಹಿತರೆ. ನೀವು ಗಮನಿಸ್ಬೋದು, ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿಯೂ ಈ ಸೈನ್ ಇನ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಅದು ಯಾವ ರೀತಿ ಎಂದು ಹೇಳಿಕೊಡ್ತೇವೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾಗಿತ್ತಪ್ಪ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ, ಬಟ್ ಈ ಸೈನ್ ಇನ್ ಅಥವಾ ನೀವು ಏನಾದರೂ ಅರ್ಧಂಬರ್ಧ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದೀರಪ್ಪ ಅಂದರೆ ಕಂಪ್ಲೀಟ್ ಮಾಡಲು ಬರುತ್ತೆ ಸ್ನೇಹಿತರೆ. ಹೊಸ ಅಪ್ಲಿಕೇಶನ್ ಆಲ್ರೆಡಿ ಡೇಟ್ ಮುಗಿದೋಗಿದೆ. ಓನ್ಲಿ ಫಾರ್ ಈ ಸೈನ್ ಇನ್ ಮಾಡೋದು ಮಾತ್ರ ಇವಾಗ ಸ್ಟಾರ್ಟ್ ಇದೆ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ನಾವು ಡೈರೆಕ್ಟ್ ವಿಡಿಯೋದಲ್ಲಿ ಎಲ್ಲವನ್ನು ಹೇಳ್ತಿದ್ದೇವೆ, ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಾನು ಈ ಪೇಜನ್ನು ಓಪನ್ ಮಾಡಿಕೊಳ್ಬೇಕಪ್ಪ ಅಂದರೆ ನಾವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇವೆ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ನ ಪಿನ್ ಮಾಡಿದ್ದೇವೆ. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಈ ವೆಬ್ಸೈಟ್ನ ಓಪನ್ ಮಾಡಿಕೊಳ್ಳಬಹುದು. ನೋಡಿ, ಇದರಲ್ಲಿ ಅಪ್ಲಿಕೇಶನ್ ಹಾಕೋದು ಫಸ್ಟ್ನೇ ಅಂತಿದೆಯಲ್ಲ, ಇದನ್ನು ನಾವು ಇವಾಗ ಹಾಕೋಕ್ಕೆ ಬರೋಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಆಲ್ರೆಡಿ ಡೇಟ್ ಮುಗಿದೋಗಿದೆ, ಅಪ್ಲಿಕೇಶನ್ ಹಾಕುವ ಡೇಟ್ ಮುಗಿದಿದೆ. ಆದ್ದರಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಬರೋಲ್ಲ. ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ದೀರಪ್ಪ, ನೀವು ಫೋಟೋಸ್ ಅಥವಾ ಇನ್ನಿತರ ಏನಾದರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿತ್ತಪ್ಪ ಅಂತಂದರೆ ಅಪ್ಲೋಡ್ ಮಾಡಬಹುದು. ಇವಾಗ ಮಾಡಬಹುದು, ಮಾಡಿ ಕಂಟಿನ್ಯೂ ಮಾಡಬಹುದು. ಮತ್ತು ಅಂಥ 3 ನೋಡಿ ಸ್ನೇಹಿತರೆ, ಅಂಚೆ ಕಚೇರಿ ಚಲನ್ ಪಡೀರಿ. ಅಂದರೆ ನೀವೇನಾದರೂ ಅಪ್ಲಿಕೇಶನ್ ಆಗಿರ್ತೀರ, ಚಲನ್ ತೊಗೊಂಡು ಇನ್ನೂ ಪೇಮೆಂಟ್ ಮಾಡಿರಲ್ಲ ಅಂಥವರು ನೀವು ಚಲನನ್ನು ತೆಗೆದುಕೊಂಡು ಚಲನ್ನ ಪ್ರಿಂಟ್ ಪಡೆದುಕೊಂಡು ನೀವು ಪೇಮೆಂಟ್ ಮಾಡಬಹುದು ಸ್ನೇಹಿತರೆ. ತುಂಬ ಈಸಿ ಇರುತ್ತೆ. ಪ್ರಿಂಟ್ ತೆಗೆದು ಯಾವ ರೀತಿ ಅಂತ ಗೊತ್ತಿಲ್ಲಪ್ಪ ಅಂದರೆ ನಾನು ಆಲ್ರೆಡಿ ತುಂಬ ವಿಡಿಯೋಗಳು ಮಾಡಿ ಹಾಕಿದ್ದೀನಿ. ಆ ವಿಡಿಯೋಗಳನ್ನು ಒಮ್ಮೆ ನೋಡಬಹುದು. ನೋಡಿ ಸ್ನೇಹಿತರೆ, ಆ ವಿಡಿಯೋಗಳನ್ನು ನೋಡಿ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಯಾವ ರೀತಿ ಸಾಲ್ವ್ ಮಾಡೋದಂದು ಹೇಳಿಕೊಡ್ತೇನೆ ಅಂತ. ನಾಲ್ಕು ನೋಡಿ ಸ್ನೇಹಿತರೆ, ನಾವು ವಿಡಿಯೋದಲ್ಲಿ ಹೇಳ್ತಿರೋದು ಮೇನ್ ಉದ್ದೇಶಪ್ಪ ಅಂದರೆ ಇದೆ, ಅರ್ಜಿ ಮುದ್ರಿಸಿ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಕೊಳ್ಬೇಕು ಸ್ನೇಹಿತರೆ. ಪೇಮೆಂಟ್ ಯಾರ್ಯಾರು ಮಾಡಿರ್ತೀರಲ್ಲ ಅವರು ನೀವು ಫೈನಲ್ ಪ್ರಿಂಟ್ನ ಒಮ್ಮೆ ತೆಗೆದುಕೊಳ್ಳಬಹುದು. ಯಾವ ರೀತಿ ಅಂದು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಅರ್ಜಿ ಮುದ್ರಿಸಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಇಲ್ಲಿ ಕೊನೆ ಅಂತ 4 ಇದೆಯಲ್ಲ ನೋಡಿ, ಇದು ಅರ್ಜಿ ಮುದ್ರಿಸಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅರ್ಜಿ ಮುದ್ರಿಸಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಸ್ಟೆಪ್ 4 ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಬಂದಾಗ ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿಕೊಳ್ಬೇಕು. ನಾನು ಒಂದು ಎಕ್ಸಾಂಪಲ್ ನಿಮಗೆ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಕೊಳ್ಳಬೇಕು. ಅಪ್ಲಿಕೇಶನ್ ನಂಬರ್ನ ನೀಟಾಗಿ ನೋಡಿ ಎಂಟ್ರಿ ಮಾಡಿಕೊಳ್ಳಿ. ಅಪ್ಲಿಕೇಶನ್ ನಂಬರ್ನ ಕರೆಕ್ಟಾಗಿ ಹಾಕಿ ಹಾಗೂ ಡೇಟ್ ಆಫ್ ಬರ್ತ್ ನೀವು ಯಾವುದು ಕೊಟ್ಟಿರ್ತೀರಲ್ಲ ಡೇಟ್ ಆಫ್ ಬರ್ತು, ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ್ದು ಇರುತ್ತೆ ಆ ಡೇಟ್ ಆಫ್ ಬರ್ತ್ನ ನೋಡಿ ಎಂಟ್ರಿ ಮಾಡಿ ಹಾಕಿದ ನಂತರ ಕೆಳಗಡೆ ಕ್ಯಾಪ್ಚಾ ಅಂತ ಕೇಳುತ್ತೆ ಸ್ನೇಹಿತರೆ. ನೋಡಿರಿ, ಎಂಟರ್ ಯುವರ್ ಕ್ಯಾಪ್ಚಾ ಕೋಡ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಳ್ಬೇಕು. ನೀಟಾಗಿ ನೋಡಿ ಹಾಕಿ. ನಿಮ್ಮ ಮೊಬೈಲ್ನಲ್ಲೇ ನೀವು ಟ್ರೈ ಮಾಡಿ ನೋಡಿ. ಬರಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ, ನಾವು ನಿಮಗೆ ಯಾವ ರೀತಿ ಅಂತ ಹೇಳಿಕೊಡ್ತೀವಿ ಸ್ನೇಹಿತರೆ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಒಂದು ಸಾರಿ ನೀವು ಅಪ್ಲಿಕೇಶನ್ ಹಾಕಿರುವ ಅಪ್ಲಿಕೇಶನ್ ನಂಬರ್ನ ಒಂದು ಸಾರಿ ನೋಡಿಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿದೆಯಲ್ಲ ಅಂತ ಸರ್ ನೋಡಿಕೊಂಡು ಎಂಟರ್ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಳ್ಳಿ. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿಕೊಂಡ ನಂತರ ನೀವು ಸಬ್ಮಿಟ್ ಆಪ್ಷನ್ ಅಂತಿರುತ್ತಲ್ಲ ಸ್ನೇಹಿತರೆ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ, ನೋಡಬಹುದು ಕಾಣುತ್ತಿರುತ್ತಲ್ಲ. ಈ ರೀತಿಯಾಗಿ ಬಂತಪ್ಪ ಅಂದರೆ ಎನೇಬಲ್ ಪಾಪಪ್ ಬ್ಲಾಕರ್ ಇನ್ ಯುವರ್ ಬ್ರೌಸರ್ ಅಂತ ಇದೆಯಲ್ಲ, ಇದನ್ನು ಇಲ್ಲಿ ಕೆಳಗಡೆ ಓಕೆ ಅಂತಿದೆಯಲ್ಲ, ಈ ಓಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ನಿಮ್ಮ ಫೈನಲ್ ಪ್ರಿಂಟ್ ಬರುತ್ತೆ ಸ್ನೇಹಿತರೆ, ನೋಡಬಹುದು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡಿದ್ದೀನಿ. ಸೊ ಆಲ್ರೆಡಿಂದ ಡೌನ್ಲೋಡ್ ಆಗಿ ಏನಂತ ಕೇಳ್ತಿದ್ದೆ, ನೀವು ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಮೇಲ್ಗಡೆ ಬಂತಲ್ಲ, ಈ ರೀತಿಯಾಗಿ ಡೌನ್ಲೋಡ್ ಆಯಿತು. ನೀವು ಇದನ್ನು
ಓಪನ್ ಅಂತ ಮಾಡಿಕೊಳ್ಬೋದು ಸ್ನೇಹಿತರೆ. ಬೇಕಾದ್ರೆ ಓಪನ್ ಅಂತಿದೆಯಲ್ಲ, ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಬೋದು. ಅಥವಾ ಮೇಲ್ಗಡೆ ಬಂದಿರುತ್ತೆ, ನೀವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಸರಿ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಳಬಹುದು. ತುಂಬ ಈಜಿ ಇದೆ ಸ್ನೇಹಿತರೆ. ನೀವೇನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ, ನಾವು ನಿಮಗೆ ಯಾವ ರೀತಿ ಅಂತ ಹೇಳಿಕೊಡ್ತೇವೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾವು ಕೊಟ್ಟಿರುವ ಲಿಂಕ್ ಮೂಲಕ ಮಾತ್ರ ಟ್ರೈ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ನೀವು ಡೈರೆಕ್ಟ್ ಹೋಗಿ ಕೆಪ್ಟಿಷಲ್ ಅಂತ ಟೈಪ್ ಮಾಡಿ ಓಪನ್ ಮಾಡಿದರೆ ಬರೋದಿಲ್ಲ. ಆದ್ದರಿಂದ ನಾವು ಕೊಟ್ಟಿರುವ ಲಿಂಕ್ ಮೂಲಕ ಟ್ರೈ ಮಾಡಿ ನೋಡಿ, ಈ ರೀತಿಯಾಗಿ ಬಂದೇ ಬರುತ್ತೆ. ಒಂದಿಲ್ಲ 2 ಸಾರಿ ಟ್ರೈ ಮಾಡಿ, ಕಂಪಲ್ಸರಿ ಬಂದೇ ಬರುತ್ತೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾವು ಮುಂದೆ ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ಆದ್ದರಿಂದ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಟುಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋಗಳನ್ನು ನೋಡ್ತಾ ಇರಿ. ಶುಭವಾಗಲಿ.